ಮೊಂಡರಗಿ ರಸ್ತೆಯ ಮೇಲೆ ರೈತರು ಗೋವಿನ ಜೋಳ, ಭತ್ತ, ಸಜ್ಜಿ ಕಾಳುಗಳನ್ನು ಹೊರ ಹಾಕದಂತೆ ರೈತರಿಗೆ ತಿಳಿಸುವಂತೆ ರೈತ ಮುಖಂಡರ ಜೊತೆ ತಹಶೀಲ್ದಾರ್ ಪಿಎಸ್ ಯರಿಸ್ವಾಮಿ ಸಭೆ. ಭಾರತ ಕೃಷಿ ಪ್ರಧಾನ ದೇಶ ಎಂದು ಹೇಳುತ್ತೇವೆ, ಆದರೆ ರೈತನ ಬಗ್ಗೆ ಯಾರೂ ಚಿಂತನೆ ಮಾಡುವುದಿಲ್ಲ. ರೈತನ ಮೇಲೆ ಪ್ರಹಾರ ನಡೆಯುತ್ತಿದೆ. ರೈತ ಮಳೆಗೆ, ಬರಗಾಲಕ್ಕೆ, ಅತಿವೃಷ್ಟಿಗೆ ಸಿಲುಕಿ ಸಂಕಷ್ಟ ಅನುಭವಿಸುತ್ತಾನೆ. ಆದರೆ ಸರ್ಕಾರಗಳು ಕೂಡ ರೈತನ ಮೇಲೆ ಪ್ರಹಾರ ನಡೆಸುತ್ತವೆ. ರೈತರು ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಇಡೀ ಜಗತ್ತಿಗೆ ಅನ್ನ ನೀಡುತ್ತಾರೆ. ಹೀಗಾಗಿ ಅಧಿಕಾರಿಗಳು ದಿಢೀರನೆ ರೈತನ ಮೇಲೆ ನೋಟಿಸ್ ನೀಡಿ ದಂಡ ಕಟ್ಟಿಸದೆ ಕಾಲಾವಕಾಶ ನೀಡಿ ತಿಳುವಳಿಕೆ ಮೂಲಕ ರೈತರಿಗೆ ಅಧಿಕಾರಿಗಳು ಸ್ಪಂದಿಸಬೇಕೆಂದು ಮುಂಡರಗಿ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ನಡೆದ ರೈತ ಮುಖಂಡರು ಮತ್ತು ತಾಲೂಕು ಆಡಳಿತದ ರಸ್ತೆ ಮೇಲೆ ಗೋವಿನ ಜೋಳ, ಭತ್ತ, ಸಜ್ಜೆ ಕಾಳುಗಳನ್ನು ಒಣಗಿಸಲು ಹಾಕಬಾರದು. ರೈತರಿಗೆ ರೈತ ಮುಖಂಡರು ಕಾನೂನಿನ ಬಗ್ಗೆ ತಿಳುವಳಿಕೆ ನೀಡುವಂತೆ ರೈತ ಮುಖಂಡರೊಂದಿಗೆ ತಾಲೂಕು ಪಿಎಸ್ ಯರಿಸ್ವಾಮಿಯವರು ಸಭೆ ಮಾಡಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರು ತಮ್ಮ ಸಮಸ್ಯೆಗಳನ್ನು ತಾಲೂಕು ದಂಡಾಧಿಕಾರಿಗಳಿಗೆ ಹೇಳಿಕೊಂಡರು. ಈಗಾಗಲೇ ಸಾಕಷ್ಟು ಬಾರಿ ರೈತರು ಪ್ರತಿ ಹಳ್ಳಿಗಳಲ್ಲಿ ಸರ್ಕಾರಿ ಜಾಗದಲ್ಲಿ ಒಕ್ಕುವಖಣ ನಿರ್ಮಾಣ ಮಾಡಿಕೊಡಬೇಕೆಂದು ಮನವಿ ಸಲ್ಲಿಸಿದ್ದರು. ಇದುವರೆಗೂ ಯಾವುದೇ ಸ್ಪಂದನೆ ಸಿಗುತ್ತಿಲ್ಲ. ಜೊತೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಕಮಿಷನ್ ಪಡೆಯುವುದನ್ನು ನಿಲ್ಲಿಸಬೇಕೆಂದು ರೈತ ಮುಖಂಡರು ತಾಲೂಕು ದಂಡಾಧಿಕಾರಿಗಳಿಗೆ ತಮ್ಮ ಸಮಸ್ಯೆ ಕುರಿತು ಹೇಳಿಕೊಂಡರು. ಈ ಸಂದರ್ಭದಲ್ಲಿ ರೈತರ ಸಮಸ್ಯೆಗಳ ಕುರಿತು ಜೊತೆಗೆ ಸರ್ಕಾರದ ಆದೇಶದ ಕುರಿತು ಮಾತನಾಡಿದ ದಂಡಾಧಿಕಾರಿಗಳು, ಕಣ ಇಲ್ಲದ ರೈತರು ಮತ್ತು ಅನುಕೂಲತೆ ಇಲ್ಲದವರು ಅನಿವಾರ್ಯ ಕಾರಣದಿಂದ ಹಾಕಿದ್ದರೆ ಪರವಾಗಿಲ್ಲ, ಆದರೆ ಎಲ್ಲ ಅನುಕೂಲವಿದ್ದರೂ ಹಾಗೂ ಕಾನೂನು ಚೌಕಟ್ಟಿಗೆ ಬೆಲೆ ಕೊಡದೆ ರಸ್ತೆ ಮೇಲೆ ಕಾಳುಗಳನ್ನು ಹಾಕಿದ್ದರೆ ಅಂತವರ ಮೇಲೆ ಕಾನೂನು ಮೂಲಕ ಕ್ರಮ ಕೈಗೊಳ್ಳಲಾಗುವುದು. ಇದಾಗಿ ತಾವುಗಳು ತಮ್ಮ ಗೊತ್ತಿರುವ ರೈತರಿಗೆ ರಸ್ತೆ ಮೇಲೆ ಕಾಳುಗಳನ್ನು ಹಾಕದಂತೆ ತಿಳುವಳಿಕೆ ನೀಡಬೇಕೆಂದು ಕೇಳಿಕೊಂಡರು. ಈ ಸಂದರ್ಭದಲ್ಲಿ ತಾಲೂಕಿನ ರೈತ ಮುಖಂಡರಾದ ಶಿವಾನಂದ ಇಟಗಿ, ವೀರನಗೌಡ ಪಾಟೀಲ್, ಶರಣಪ್ಪ ಕೊಂಬ್ಲಿ, ಚಂದ್ರಕಾಂತ್ ಉಳ್ಳಾಗಡ್ಡಿ ಮುಂತಾದ ರೈತರು ಉಪಸ್ಥಿತರಿದ್ದರು. ಬಹಳ ಕಾಳಜಿ ಇರ್ತಕ್ಕಂಥ ಒಂದು ಮನೋಭಾವನೆ ಇರ್ತಕ್ಕಂಥ ಅಧಿಕಾರಿ ತಾಲೂಕಿಗೆ ಬಂದಿದ್ದರಿಂದ ನಮ್ಮ ಈ ಮೂಡಿ ತಾಲೂಕದ ಇವತ್ತು ನಾನು ಬಯಸಲಿಕ್ಕೆ ಇಷ್ಟಪಡ್ತೀನಿ. ಇವತ್ತ ಇದು ರೋಡ್ ಮೇಲೆ ಹಾಕಿರ್ತಕ್ಕಂಥ ನಮಗೂ ಬಾಧೆ, ಬರ್ತಕ್ಕಂಥವ್ರಿಗೆ ಬಾಧೆ ಆಗುತ್ತೆ ಅಂತ ಒಂದು ಉದ್ದೇಶದಿಂದ ಕಾನೂನು ಒಂದು ಇದೆ. ಮೇಲೆ ಹೇಳ್ಕೊಡೋದು ಸೂಕ್ತ ಅಲ್ಲ ಅನ್ನೋಂಥ ಒಂದು ಸಲಹೆ ಒಪ್ಕೊಳ್ಳುವಂಥ ಮಾತು. ಆದ್ರೆ ಯಾವ ಹಳ್ಳಿಯಲ್ಲಿ ಯಾವ ಜಮೀನ ಸರ್ಕಾರದಿರ್ಬೋದು, ಪಂಚಾಯತ್ ಸಂಬಂಧಪಟ್ಟ ಜಮೀನು ಇರ್ಬೋದು, ಆಯಾ ಹಳ್ಳಿಯೊಳಗೆ ಪ್ರಮುಖರಾದಂಥವ್ರು ನಾವೆಲ್ಲ ಗುರುತಿಸಿ ಒಂದು ಸರ್ವೆ ನಂಬರ್ ಸಮೇತ ಗುರುತಿಸಿ ಒಂದು ತಹಶೀಲ್ದಾರಿಗೆ ನಾವು ಒಂದು ಪ್ರಪೋಸಲ್ನ ಮನವಿಯನ್ನು ಐಡೆಂಟಿಫಿಕೇಶನ್ ಮಾಡಿ ಪಟ್ಟಿ ಮಾಡಿ ನಮ್ಮ ಮುಖಂಡತ್ವದೊಳಗೆ ಅದನ್ನು ಸಲ್ಲಿಸಿದಲ್ಲಿ ಅದನ್ನು ಹೆಚ್ಚು ಮುತುವರ್ಜಿ ವಹಿಸಿ ಅದನ್ನು ಕೆಲಸ ಮಾಡಿ ಮುತುವರ್ಜಿ ಕೆಲಸ ಮಾಡಲಿಕ್ಕೆ ನಾನು ಸಿದ್ಧನಿದ್ದೀನಿ ಅಂತ ಹೇಳಿದ್ದಕ್ಕೆ ನಮ್ಮ ತಹಶೀಲ್ದಾರ್ ಸಾಹೇಬರನ್ನು ತಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತೀನಿ. ನಮ್ಮ ರೈತರು ಎಲ್ಲರಿಗೂ ಸಾಕಷ್ಟು ತಿಳುವಳಿಕೆ ಇರೋದ್ರಲ್ಲಿ ಹೇಳಾಗಿಯೂ ಕೂಡ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ರೋಡನ್ನ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಸಾಧ್ಯದಷ್ಟು ಒಣಗಿಸುವಂತ ಪ್ರಯತ್ನ ಮಾಡ್ರಿ, ಆಮೇಲೆ ಸಹಕಾರ ಕೊಡ್ರಿ ಅಂತ ಹೇಳಿ ನಮ್ಮ ರೈತರಿಗೆ ನಾವು ಒಂದು ತಿಳುವಳಿಕೆ ಮಟ್ಟ ಹೇಳ್ಕೊಂಡು ನಮ್ಮ ಕೈಕಾಳಗಳನ್ನ ಒಣಗಿಸ್ಕೊಂಡು ನಾವು ಬದುಕುವಂತ ಪರಿಸ್ಥಿತಿ ಐತಿ. ಅದಕ್ಕೆ ನಾವು ಕೊಡೋಣ ಅಂತ ಹೇಳಿ ಮತ್ತ ಅಧಿಕಾರಿಗಳು ನಾನು ಪೊಲೀಸ್ ಇಲಾಖೆ ಸಿಬ್ಬಂದಿಯವರು ಕೂಡ ಒಂದು ಮನವಿಯನ್ನು ಮಾಡ್ಕೊಳ್ಳೋದೇನಂದ್ರ ಸೂಕ್ತ ಸಟ್ನ ಇಮಿಡಿಯೇಟ್ ಆಗಿ ಯಾವುದೇ ಒಂಥರ ರೈತರ ಮೇಲೆ ನೋಟಿಸ್ ಅನ್ನ ದಾಳಿ ಮಾಡುವಂತ ಒಂದು ವ್ಯವಸ್ಥೆ ಮಾಡಬಾರ್ದು ಅನ್ನುವಂತ ಒಂದು ಮನವಿಯನ್ನು ಮುಖಾಂತರ ಈ ವೇದಿಕೆ ಮುಖಾಂತರ ನಮ್ಮಲ್ಲಿ ಕೇಳ್ಕೊಡ್ತೀವಿ. ಆ ರೀತಿ ಮಾಡೋದ್ರಿಂದ ಮೊದಲೇ ರೈತ ಎಲ್ಲರೂ ಯಾವುದೇ ಸರ್ಕಾರ ಇರ್ಬೋದು ನಾವು ದೂಷಣೆ ಮಾಡಲ್ಲ, ಏನೇ ಪ್ರಹಾರ ಮಾಡಿದ್ರು ರೈತರ ಮೇಲೆ ಆಗ್ತಾ ಇದೆ. ಇವತ್ತು ಅವ್ರನ್ನ ಹೊರತುಪಡಿಸಿಲ್ಲ. ನಮ್ಮ ದೇಶ 63% ಭಾರತ ದೇಶ ಕೃಷಿ ಪ್ರಧಾನ ದೇಶ. ಎಲ್ಲರೂ ಹೇಳ್ಕೊತೀವಿ, ಮಾಡ್ತೀವಿ, ಅದ್ರ ಬಗ್ಗೆ ಯಾರು ಚಿಂತನೆ ಇಲ್ಲ. ಮರು ದಿವಸನ ರೈತರ ಮೇಲೆ ಒಂದು ಕಾನೂನು ಬಂದಿರ್ತದ, ಮತ್ತೆ ರೈತರ ಮೇಲೆ ಕಾನೂನು ಬಂದಿರ್ತದ. ಏನ್ ಬಂದು ರೈತರ ಮೇಲೆ ಧ್ವನಿ ಮೇಲೆ ಏನ್ ಬಂದು ರೈತರ ಮೇಲೆ ಪ್ರಹಾರ ನಡೀತಾ ಇದೆ ಅಂತ ಒಂದು ಕಷ್ಟದಲ್ಲಿ ಅವನು ದುಡಿದು ಬೆಳೆದು ತಂದು ಮಾಡಿ ಮಳೆಗೆ ಸಿಕ್ಕು, ಮರಕ್ಕೆ ಸಿಕ್ಕು, ಅತಿವೃಷ್ಟಿ ಸಿಕ್ಕು, ಅನಾವೃಷ್ಟಿ ಸಿಕ್ಕು, ಹಾಳಾಗಿ ಒಂದು ದೊಡ್ಡ ಪರಿಸ್ಥಿತಿ ಕಷ್ಟಕ್ಕೆ ಈಡಾಗಿರುವಂತ ಒಂದು ಸಂದರ್ಭದೊಳಗ ನೀವು ನೋಟಿಸ್ ಹಾಕಿ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ರ ಅವನಿಗೆ ಎಲ್ಲಾ ಕೆಲಸ ಬಿಟ್ಟ ಅಲೆದಾಡಿ ದಂಡ ಕಟ್ಟಿ ಬಂತಂದ್ರೆ ಇನ್ನೊಂದು ದೊಡ್ಡ ಬಲಿ ಕೊಟ್ಟಾಗ ಆಗ್ತೈತೆ ರೈತರ ಮೇಲೆ. ದಯವಿಟ್ಟು ಅದನ್ನ ಮಾಡಬಾರದು ಅನ್ನುವಂತ ತಿಳುವಳಿಕೆ ಮುಖಾಂತರ ಇದನ್ನ ಕಾನೂನನ್ನ ನಾವು ಜಾರಿ ಮಾಡಬೇಕು ಅನ್ನುವಂತ ಮಾತು ಹೇಳಿ ಫಾಲೋ ಮಾಡ್ತಾರೆ.
ಇನ್ನು 20% ಇರ್ತಾರೆ ಸೊಸೈಟಿನಲ್ಲಿ, ಅವರು ಅದನ್ನಂದ್ರೆ ಇದನ್ನಂತಾರೆ ಅದಕ್ಕೆ ಅಲ್ಲಿ ಕಾಯ್ದೆ ಬರೀತಾರೆ. ಅದು ಎಲ್ಲರಿಗೂ 100% ಜನಕ್ಕೂ ಅಪ್ಲೈ ಆಗ್ತದೆ. ಇನ್ನು 80% 90% ಪಬ್ಲಿಕ್ಸ್ ನೀವು ಏನೇ ಒಂದು ಆದೇಶ ಹೊರಟಂದ್ರೆ ಅದನ್ನ ಫಾಲೋ ಮಾಡ್ತಾರೆ. ಆ 10% ಸುಧಾರಣೆ ಮಾಡ್ಲಿಕ್ಕೋಸ್ಕರನೇ ಕಾಯ್ದೆಗಳು, ಕಾನೂನುಗಳು, ಪದ್ಧತಿಗಳು ಅಂತ ರಚನೆ ಆಗ್ತಾ ಹೋಗಿದ್ದು. ಅದು ನಮ್ಮೆಲ್ಲರ ಮೇಲೂ ಅಪ್ಲಿಕೇಬಲ್ ಆಗ್ತದೆ ಅಷ್ಟೇ. ಸೊ ನಾವು ಅದನ್ನ ಹೇಳ್ತಾರೆ, ಈಗ ನಿಮ್ಮಿಂದ 100% ಇದಾಗ್ತದೆ ಅಂತಲ್ಲ, ನೀವು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಆಗ ಅನಾಹುತನ್ನು ತಡೆದಷ್ಟು ಆಗ್ತದೆ ಅಷ್ಟೇ. ಸೊ ಈಗ ನನಗೆ ಮಾಸ್ ಆಗಿ ಎಲ್ಲರ ಮೇಲೆ ನಿಂತಿರಲ್ಲ, ಎಲ್ಲರ ಮೇಲೆ ಒಂದು PCR ಮಾಡಿ ಅಲೆಲೇಸಿಂದ ಯಾರು ಹಾಕಿರ ಅಂತ ನಮ್ಮ ಸಿಬ್ಬಂದಿ ಕಳಿದ್ರೆ ಗೊತ್ತಾಗ್ತದೆ, ಇವ್ರನ್ನ ಕಳಿಸಿದ್ರೆ ಗೊತ್ತಾಗ್ತದೆ ಯಾರ ಮೂಟೆದ ಮಾಲೀಕ ಯಾರು ಅಂತ ಹೇಳಿದ್ರೆ ಆರಾಮಾಗಿ ನಾವು ಪಬ್ಲಿಕ್ ಕಂಪ್ಲೇಂಟ್ ರಿಜಿಸ್ಟರ್ ಯಾಕೆ ಮಾಡ್ಬೋದು? ಸಿವಿಲ್ ಕೋರ್ಟ್ ಅಲ್ಲಿ ಎಲ್ಲರ ಅಗೇನ್ಸ್ಟ್ ಒಂದು ಲೆಟರ್ ಕೊಟ್ಟು ಬಂದ್ರೆ ನೀವೇ ಆಗಾಡ್ತಿರಲ್ಲ. ಇದು ಮಾಡೋ ದೊಡ್ಡ ವಿಷಯ ಅಲ್ಲ. ಅದು ಆಗಬಾರ್ದನ್ನ ಕಾರಣಕ್ಕೆ ನಾನು ಮಾಧ್ಯಮಿಕರನ್ನು ದಿನ ಕರೆಸಿ ಅವ್ರಿಗೆ ಅಟ್ಲೀಸ್ಟ್ ಜನಕ್ಕೆ ಒಂದು ಮಾಹಿತಿ ಹೋಗ್ಲಿ. ಇಲ್ಲಾಂದ್ರೆ ಈಗ ಯಾವ್ದು ನನ್ನ ಮೇಲೆ ಏನಾದ್ರು ಆಗ್ತದೆ ಅಂತ ಗೊತ್ತಾಗ್ಲಿಲ್ಲ ಅಂತಂದ್ರೆ ಮನುಷ್ಯ ಯಾವ್ದನ್ನು ಏನು ಮಾಡ್ಲಿಕ್ಕೆ ನಡಿಲ್ಲ. ಆಯ್ತಾ, ನಾನೇ ಆಗ್ಲಿ ನನ್ನ ಮೇಲೆ ಯಾರಾದ್ರೂ ಬೈತಾರ ಅಂತ ಗೊತ್ತಾಗ್ಲಿಲ್ಲ, ನಾನು ಕೂತ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಣ ಅಲ್ವೇ? ಮೇಲವ್ರು ನನ್ ಕೇಳ್ತಾರ ಅನ್ನೋದಕ್ಕೆ ನಾನು ಓದಾಡ್ತೇನೆ. ಈಗ ನಿಮ್ಮ ಮನೇಲಾದ್ರೂ ನಿಮ್ಮ ಮಗ ಓದಕ್ ಹೋಗ್ತಾನಂತಾರೆ, ಅಪ್ಪ ಬೈತಾನಂತಲ್ಲ, ಇಲ್ಲಾಂದ್ರೆ ಅವ ಆರಾಮ್ ಮೆತ್ತಗಿರೋಣ. ಹೌದು, ಹಿಂಗೆ ವ್ಯವಸ್ಥೆನಲ್ಲಿ ಒಬ್ಬರ ಮೇಲೆ ಒಬ್ಬರದ್ದು ಏನೋ ಪ್ರೆಷರ್ ಇದೆ ಅಂತ ಅಂದಾಗ್ಲೇನೆ ಅದ್ರ ಮೇಲೆ ಸ್ವಲ್ಪ ಎಫೆಕ್ಟಿವ್ ವರ್ಕ್ ಆಗ್ತದೆ. ಸೊ ಅವ್ರ ಮೇಲೆ ಪ್ರಕರಣ ದಾಖಲಾಗ್ತದೆ ಅಂತ ಗೊತ್ತಾದ್ರೆ ಅದನ್ನ ಹಾಕೋದನ್ನ ಅವಾಯ್ಡ್ ಮಾಡ್ತಾರೆ. ಮ್ಯಾಜಿಸ್ಟ್ರೇಟ್ ಮೇಡಮ್ ಬಂದರು, ಆ ಗೇಟಿಗೆ ಗೇಟಿಗೆ ಹಾಕೊಂಡಿದ್ರು. ಅದ್ರಿಗೆ ಸೀದಾ ಪೊಲೀಸ್ ಸ್ಟೇಷನ್ಗೆ ಬಂದು 7-8 ಗಂಟೆಗೆ ಬಂದು ಕೂತ್ಬಿಟ್ಟು ಇಲ್ಲಿ ಏನಾರ ನನ್ನ ಕೋರ್ಟ್ ಮುಂದೆನೇ ಇದೆ ಮುಂದೆ ಅಂತ ಪ್ರಶ್ನೆ ಮಾಡಿದ್ರು. ಚಾರ್ಲಿ ಸಾಹೇಬ್ ನಮ್ಮ CPI ಸಾಹೇಬ್ರು ಮತ್ತು ನಮ್ಗೆ ಆನ್ಸರ್ ಮಾಡೋಕ್ಕೇ ಆಗ್ತಾ ಇಲ್ಲ. ಏನೋ ಮೇಡಮ್ ಹಿಂಗೆಲ್ಲ ಹೇಳಿದ್ವಿ ಮಾಡಿದ್ವಿ, ಏನೋ ಮಳೆ ಐತೆ ಅಂತೇಳಿ ಹಾಕ್ಕೊಂಡಿದ್ದಾರೆ ಅಂತ ನಾವು ರೈತಪರವಾಗಿ ಹೇಳಿದ್ವಿ. ಅದನ್ನು ತೆಗಿಸ್ತೀವಿ, ಅವ್ರು APMCಗೆ ಅವ್ರಿಗೆ ಹಾಕೊಳ್ಳೋ ಕರ್ಕೊಂಡ್ಬನ್ನಿ ಅವ್ರನ್ನ ದಂಡ ಹಾಕ್ಸಿ ಅಂತ ನನ್ನ ಮುಂದೆ ಕರ್ಕೊಂಬಂದು ಒಂದು 4 ಅಲ್ಲಿ 6 ರೈತರು ಇರ್ತಾರೆ. ಆಯಾಕೆ ಇಟ್ಟವ್ರನ್ನ ಎಷ್ಟು ಇದ್ರು ಅವ್ರನ್ನ ಕರ್ಕೊಂಬಂದು ಹ್ಯಾಂಡಿಕ್ಯಾಪ್ಟ್ ಇದ್ದ ಮುಂದೆ ಕರ್ಕೊಂಡು ಇಂಥವ್ರೆಲ್ಲ ನೋಡಿರ್ತಾರೆ. ಏನಪ್ಪ ಅವ್ರಿಗೆ ಕಲಿಸ್ಕೊಂಡ ಬಂದೀವಿ ನಾವು. ಹೌದಾ, ಹಿಂಗೆ ನಮ್ದೇ ತಕ್ಕೋತೀವಿ ಅಂತ ಹೇಳಿಪ್ಪ ಅಂತೇಳಿ ಹೇಳ್ಕೊಂಡ್ಬಂದ್ವಿ. ಅದು ಬಂದು ಹೇಳಿದ್ರು, ಕೈ ಮುಗಿದ್ರು, ಇಲ್ಲ ಅವ್ರಿಗೆ ದಂಡ ಹಾಕ್ತೀವಿ ಅಂತೇಳಿ ಹೇಳಿ ಏನು ಕಳಿಸಿ